ವಾಲ್ಮೀಕಿಯಲ್ಲಿ ಸಿಕ್ಕಾಕೊಂಡ್ರು. ಈಗ ಇದು ಬಂದದ, ಇದರಲ್ಲೂ ಸಿಕ್ಕಾಕೊಳ್ಳೋರು 5,000 ಕೋಟಿಯಲ್ಲಿ ಅವರು ಅಷ್ಟೇ ಕೇಳ್ತಾ ಇದ್ದಾರೆ. ಮೂವ್ಮೆಂಟ್ ಸ್ಟಾರ್ಟ್ ಮಾಡೋರೆಲ್ಲ ಮಾಡೇ ಮಾಡ್ತಾರೆ. ಅದರಲ್ಲೂ JDS ಮತ್ತು BJP ಎರಡು ಒಂದಾಗಿದ್ದಾವೆ. ಮತ್ತು JDS ಅಂತ ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಏನಾದರೂ 2028ಕ್ಕೆ ಏನಾದರೂ ಆದ್ರೆ JDSದ ಲೀಡರ್ HD ಕುಮಾರಸ್ವಾಮಿಗಳೇ ಮುಖ್ಯಮಂತ್ರಿ ಆಗೋ ಅವಕಾಶಗಳು ಹೆಚ್ಚಾಗ್ತಾ ಇದ್ದಾವೆ. ಯಾಕಂದ್ರೆ ಒಕ್ಕಲಿಗ ಮತ್ತು ಲಿಂಗಾಯತ್ ಜೋಡಿ ಆದಾಗ ಲಿಂಗಾಯತರ ಲೀಡರ್ಗಳು ಕಡಿಮೆ ಆಗಿದ್ದಾರೆ. ಲಿಂಗಾಯತರಲ್ಲಿ ಬರ್ತಿರೋರು ಯಾರಪ್ಪ? ಯಡಿಯೂರಪ್ಪನವ್ರು ಮೊದಲಿನ ಇಂಪ್ರೆಷನ್ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಯಡಿಯೂರಪ್ಪನ ಮತ್ತು ವಿಜಯೇಂದ್ರ ಬದಲಿಗೆ ಸೇರಿಸಿ ಇನ್ನೊಂದು ಡೆವಲಪ್ಮೆಂಟ್ ಆಗ್ತಾ ಇದೆ. ಮೋಸ್ಟ್ಲಿ ನಮ್ಮ ಏನಪ್ಪ ಅಂತಂದರೆ ಬಸವನಗೌಡ ಪಾಟೀಲ್ ತಾನು ಒಳಗೆ ತೊಗೊಂಡು ಲಿಂಗಾಯತ್ ಮತ್ತು ಒಕ್ಕಲಿಗ ಕಾಂಬಿನೇಷನ್ ಮಾಡಿ ಮುಂದೆ ಇಲೆಕ್ಷನ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಸಹಜವಾಗಿ ಒಕ್ಕಲಿಗರ ಲೀಡರ್ ಇಲ್ಲ, ಆರ್ ಅಶೋಕ್ ಒಕ್ಕಲಿಗರ ಲೀಡರ್ ಅನಿಸ್ಕೊಳ್ಳೋದಿಲ್ಲ, HD ಅನಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಕುಮಾರಸ್ವಾಮಿ ಇಲ್ಲ ಬಸವನಗೌಡ ಪಾಟೀಲ್ ಮುಖ್ಯಮಂತ್ರಿ ಆಗ್ತಾರಾ ಅನ್ನೋ ಪ್ರಶ್ನೆ ಉಟ್ಕೊಳ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ದೊಡ್ಡದು ಮಾಡಿಕೊಂಡು ಕಾಂಗ್ರೆಸ್ನಿಂದ ಹೊಡೆಯುವಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಈ ಸಲ ಮಾಡ್ತಾ ಇದ್ದಾರೆ. ಮಾಡದೆ ಬಿಡೋದೇ ಇಲ್ಲ. ಅದಕ್ಕೆ ಈಗ ಫಸ್ಟ್ ಕೆಲಸ ಏನಪ್ಪ ಅಂದ್ರೆ ಈ ದುಡ್ಡು ಎಲ್ಲಿ ಹೋಯಿತು, ಯಾರು ಹಂಚಿದ್ರಿ ಏನೋ ಇದು ಉತ್ತರ ಕೊಡಬೇಕಾಗಿದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡಬೇಕು, ಸಿದ್ದರಾಮಯ್ಯನವರೇ ಕೊಡಬೇಕು. ಇದಕ್ಕೆ ಇಲ್ಲ ಸಿದ್ದರಾಮಯ್ಯನವರು ರಿಲೀಸ್ ಮಾಡಿದರೆ ಅದು ಡೇಟು ಏನು ಯಾವಾಗ ರಿಲೀಸ್ ಆಗ್ಯದ, ಆ ದುಡ್ಡು ಅವ್ರಿಗೆ ಮುಟ್ಟಿದೋ ಇಲ್ಲೋ. ಈಗಾಗಲೇ 10 ಜಿಲ್ಲೆಗಳಲ್ಲಿ ಮುಟ್ಟಿಲ್ಲ ಅಂತ ರಿಪೋರ್ಟ್ಸ್ ಹೇಳ್ತಾ ಇದ್ದಾರೆ. ನಾವು ಸರ್ವೆ ಮಾಡಿದ್ವಿ, ಮುಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ BJPಗರು. ಅದನ್ನು ಈಗ ದುಡ್ಡು ಮುಟ್ಟಿಸೋಂಥ ಕೆಲಸವನ್ನು ಮೊದಲು ಮಾಡಬೇಕಾಗಿದೆ. ಯಾಕಂದ್ರೆ ಇದು ಸ್ಕ್ಯಾಂಡಲ್ ಬೆಳೆದನ್ನು 2 ಮಾತೇ ಇಲ್ಲ.